ಬಿಹಾರ ರಾಜ್ಯದ ವೈಶಾಲಿ ಜಿಲ್ಲೆಯಲ್ಲಿ ಕಾರ್ಯಾಚರಣೆ ನಡೆಸಿ ನಾವು ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದೇವೆ. ಅದೇ ರೀತಿ ಒಟ್ಟು 74,251 CDRಗಳು IPDRಗಳನ್ನು ನಾವು ಪಡೆದು ಅನಲೈಸ್ ಮಾಡಿ ಟೆಕ್ನಿಕಲ್ಲಿ ಇವರನ್ನು ಹಿಡಿಯೋಕ್ಕೆ ನಾವು ಶ್ರಮಿಸಿದ್ದೇವೆ. 365 CCTV ಕ್ಯಾಮೆರಾಸ್ ಆಲ್ ಓವರ್ ಇಂಡಿಯಾ, ಬಿಹಾರ್ ಆಗಲಿ, ಜಾರ್ಖಂಡ್ ಆಗಲಿ, ವೆಸ್ಟ್ ಬೆಂಗಾಲ್ ಆಗಲಿ, ಹೈದರಾಬಾದ್ ಆಗಲಿ, ನಮ್ಮ ಓನು ಜಿಲ್ಲೆಯಲ್ಲಾಗಲಿ ಒಟ್ಟಿನಲ್ಲಿ 365 CCTV ಕ್ಯಾಮೆರಾಸ್ ಅಲಾಂಗ್ ಟೋಲ್ ಪ್ಲಾಜಾ ಎಲ್ಲ ನಾವು ಸ್ಕ್ರೂಟ್ನಿ ಮಾಡಿದ್ದೇವೆ. ಅದೇ ರೀತಿ ನಮ್ಮ ಈ ಕಾರ್ಯಾಚರಣೆಯಲ್ಲಿ 4 ಹೆಬಿಯಸ್ ಕಾರ್ಪಸ್ಗಳನ್ನು ನಾವು ಫೇಸ್ ಮಾಡಿದ್ದೇವೆ. 4 ಆರೋಪಿಗಳನ್ನು ಕರ್ಕೊಂಡು ಬಂದು ನಮ್ಮ ಇಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಾಗ ನಮ್ಮ ಮೇಲೆ 4 ಹೆಬಿಯಸ್ ಕಾರ್ಪಸ್ಗಳನ್ನು ಹಾಕಿದ್ದಾರೆ. ಡೆಲ್ಲಿ ಹೈಕೋರ್ಟಲ್ಲಿ, ಜಲಂಧರ್ ಪಂಜಾಬ್ ಹೈಕೋರ್ಟಲ್ಲಿ, ಪಾಟ್ನಾ ಹೈಕೋರ್ಟಲ್ಲಿ 2 ಹೆಬಿಯಸ್ ಕಾರ್ಪಸ್ಗಳನ್ನು ನಾವು ನಮ್ಮ ಹಿರಿಯರ ಮಾರ್ಗದರ್ಶನದಂತೆ ನಾವು ಅದನ್ನು ಎದುರಿಸಿ ಆ ಹೆಬಿಯಸ್ ಕಾರ್ಪಸ್ನ್ನು ಕೂಡ ನಾವು ಕ್ಲೋಸ್ ಮಾಡಿಕೊಂಡಿದ್ದೇವೆ. ಅದೇ ರೀತಿ 108 ಜನರನ್ನು ನಾವು ವಶಕ್ಕೆ ಪಡೆದು ಲೀಗಲ್ಲಿ ವಶಕ್ಕೆ ಪಡೆದು ಇಂಟ್ರಾಗೇಷನ್ಗೆ ಒಳಪಡಿಸಿ ಅವರ ಕಡೆಯಿಂದ ಕೂಡ ನಾವು ಮಾಹಿತಿ ಪಡೆದಿದ್ದೇವೆ. ಅದೇ ರೀತಿ ಇಷ್ಟು CDR IPDRಗಳಿಗೆ ನಮಗೆ ಹೆಲ್ಪ್ ಮಾಡಿ ಬೆಂಬಲ ನೀಡಿದ್ದ ಟೆಲಿಕಮ್ಯುನಿಕೇಶನ್ ಸರ್ವಿಸ್ ಪ್ರೊವೈಡರ್ಸ್ಗೂ ಕೂಡ ನಾವು ಮಾಧ್ಯಮ ಮುಖಾಂತರ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಜಿಯೋ, ಏರ್ಟೆಲ್, BSNL, ರಿಯಲ್ಮಿ ಕಂಪನಿ, ವೊಡಾಫೋನ್, ಗೂಗಲ್, ಫೋನ್ಪೇ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಜಾಂಗಿ, ಸಿಗ್ನಲ್, ಪ್ರೋಟಾನ್, ಸ್ನ್ಯಾಪ್ಚಾಟ್ ಕಂಪನಿಗಳ ಜೊತೆ ನಾವು ಸಂಪರ್ಕ ಮಾಡಿ ಲೀಗಲ್ಲಿ ಏನೇನು ಸಪೋರ್ಟ್ ತಗೋಬೇಕು ಅವ್ರ ಕಡೆಯಿಂದ ಕೂಡ ನಾವು ಸಪೋರ್ಟ್ ತಗೊಂಡಿದ್ದೇವೆ. ಅದೇ ರೀತಿ ನಮ್ಮ ಇನ್ವೆಸ್ಟಿಗೇಷನ್ ಪ್ರೊಸೀಜರಲ್ಲಿ ನಾವು 6 ಜೈಲ್ಗಳನ್ನು ವಿಸಿಟ್ ಮಾಡಿದ್ದೇವೆ. ಸಮಸ್ತಿಪುರ್ ಜೈಲ್ ಫ್ರಮ್ ಬಿಹಾರ್, ಆರಾ, ಹಾಜಿಪುರ್, ಬೇವೂರ್ ಸೆಂಟ್ರಲ್ ಜೈಲ್, ಬಿಹಾರ್ ಬೇವೂರ್ ಸೆಂಟ್ರಲ್ ಜೈಲ್, ಅಲ್ಲಿದ್ದ ಒಬ್ಬ ಆರೋಪಿ ಜೊತೆ ಕೂಡ ನಮ್ಮ ಇಬ್ಬರು ಆರೋಪಿಗಳ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿ ಟೆಕ್ನಿಕಲ್ ಡೇಟಾ ನಾವು ಬಿಹಾರ್ ಪೊಲೀಸರ ಮುಂದೆ ಇಟ್ಟಿದ್ದೇವೆ. ಅದೇ ರೀತಿ ವೈಶಾಲಿ ಅಂಡ್ ಕರೀಂನಗರ್ ಜೈಲಲ್ಲಿ ಕೂಡ ನಾವು ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಬಂದಿದ್ದೇವೆ. ಒಟ್ಟಿನಲ್ಲಿ ಇಲ್ಲಿವರೆಗೂ ಒಬ್ಬ ಆರೋಪಿ ಕಡೆಯಿಂದ 2,83,000 ನಾವು ರಿಕವರಿ ಮಾಡಿದ್ದೇವೆ. ಹಾಗೂ ಈಗ ಮೇನ್ ಆರೋಪಿಗಳು ಸಿಕ್ಕಿದ ಮೇಲೆ ಎಲ್ಲೆಲ್ಲಿ ಈ ದುಡ್ಡನ್ನು ಎಲ್ಲೆಲ್ಲಿ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಯನ್ನು ಪಡೆದು ಫರ್ದರ್ ರಿಕವರಿ ಮಾಡುವ ನಿಟ್ಟಿನಲ್ಲಿದ್ದೇವೆ. ಒಂದು ಬೈಕನ್ನು ಕೂಡ ನಾವು ರಿಕವರಿ ಮಾಡಿದ್ದೇವೆ. ಕೃತ್ಯಕ್ಕೆ ಉಪಯೋಗಿಸಿರುವ ಒಂದು ಬೈಕನ್ನು ಕೂಡ ನಾವು ರಿಕವರಿ ಮಾಡಿದ್ದೇವೆ. ಅದೇ ರೀತಿ ಮುಂಬೈ ಕ್ರೈಮ್ ಬ್ರಾಂಚ್, ಡೆಲ್ಲಿ ಕ್ರೈಮ್ ಬ್ರಾಂಚ್, STF ಬಿಹಾರ್, DIU ವೈಶಾಲಿ, ಸಮಸ್ತಿಪುರ್, ಉತ್ತರ ಪ್ರದೇಶ STF, ತೆಲಂಗಾಣ ಟಾಸ್ಕ್ ಫೋರ್ಸ್, ಕೋಲ್ಕತ್ತಾ ಕ್ರೈಮ್ ಬ್ರಾಂಚ್, ನೇಪಾಲ್ ಕ್ರೈಮ್ ಬ್ರಾಂಚ್ ಅಂಡ್ ಬೊಮ್ಡಿಲಾ ಲೋಕಲ್ ಪೊಲೀಸ್, ಜೈಪುರ್ ಲೋಕಲ್ ಪೊಲೀಸರ ಜೊತೆ ನಾವು ಕೋಆರ್ಡಿನೇಟೆಡ್ ಎಫರ್ಟ್ಸ್ ಮಾಡಿದ್ದೇವೆ. ನಾವು ಇಲ್ಲಿವರೆಗೂ ನಮ್ಮ ಪ್ರಯಾಣ 2,46,140 ಕಿಲೋಮೀಟರ್ಗಳನ್ನು ನಾವು ಪ್ರಯಾಣ ಮಾಡಿದ್ದೇವೆ. ಇನ್ವೆಸ್ಟಿಗೇಷನ್ ಪ್ರೊಸೀಜರಲ್ಲಿ 76 ಸತಿ ಟ್ರೈನ್ ಜರ್ನಿ ಮಾಡಿದ್ದೇವೆ. ಪಾಟ್ನಾ, ಜೈಪುರ್, ಮುಂಬೈ, ಪುಣೆ, ರಾಂಚಿ, ಜಲಂಧರ್, ಕೋಲ್ಕತ್ತಾ, ಡೆಲ್ಲಿ, ಬೆಂಗಳೂರಿಗೆ 18 4 ವೀಲರ್ಸನ್ನು, 6 2 ವೀಲರ್ಸನ್ನು ಈ ಇನ್ವೆಸ್ಟಿಗೇಷನ್ಗೆ ನಾವು ಬಳಸಿದ್ದೇವೆ. ಸಿಬ್ಬಂದಿ ಒಬ್ಬರು SP, ಅಡಿಷನಲ್ SP, 9 DYSPಗಳು, 35 ಇನ್ಸ್ಪೆಕ್ಟರ್ಗಳು, 60 PSAಗಳು, 110 ಕ್ರೈಮ್ ಸ್ಟಾಫ್ಗಳು, 12 ಟೆಕ್ನಿಕಲ್ ಸ್ಟಾಫ್ಗಳನ್ನು ನಾವು ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿದ್ದೇವೆ. ಓವರಾಲ್ ಈ 19 ತಿಂಗಳಲ್ಲಿ ಈ ಆಪರೇಷನ್ಗೆ ನಾವು ಇಷ್ಟು ಜನರನ್ನ ನೇಮಕ ಮಾಡಿಕೊಂಡಿದ್ದೇವೆ. ಅದೇ ರೀತಿ 2 AK-47, 2 SLR, 9 ಪಿಸ್ಟಲ್ಸ್, 20 ಪಿಸ್ಟಲ್ಸ್, 300 ರೌಂಡ್ಸ್, BP ಜಾಕೆಟ್ಸ್ ಇವೆಲ್ಲ ಕೂಡ ನಾವು ಈ ಕೃತ್ಯಕ್ಕೆ ಬಳಸಿದ್ದೇವೆ. ಈ ಡಿಟೆಕ್ಷನ್ಗೆ ನಾವು ಉಪಯೋಗಿಸ್ಕೊಂಡಿದ್ದೇವೆ. ಈ